में स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಬಲೇಶ್ವರದಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಂತ ಕೆಲಸ ಮಾಡುತ್ತಿದ್ದ ಶ್ರೀಮತಿ ನಿಖತ್ ಕೌಸ್ ರಾಜೇಶ್ ಸಾಬ್ ಚಪ್ಪರ್ ಬಂದ್ ಇವರು ಸರ್ಕಾರಿ ನೌಕರು. ಇವಳಿಗೆ ಅವ್ರ ತಂದೆ ರಿಟೈರ್ಡ್ ಆದ ಬಳಿಕ ಬಂದಂತ ಹಣದಲ್ಲಿ ಇನ್ನೂ ಹೆಚ್ಚಿನ 5 ಲಕ್ಷ ತೆಗೆದುಕೊಂಡು ಬಾ. ಮದುವೆ ಕಾಲಕ್ಕೆ ಸಾಕಷ್ಟು ವರದಕ್ಷಿಣೆ ಬಂಗಾರ ಕೊಟ್ಟರು ಸಹಿತ ಅವರಿಗೆ ಸಾಕಷ್ಟು ಇದು ಆಗ್ಲಿಲ್ಲ. ಆದಾಗ್ಯೂ ಸಹಿತ ಆಫ್ಟರ್ ರಿಟೈರ್ಮೆಂಟ್ ಅವ್ರ ಫಾದರ್ ಆದ ಬಳಿಕ ಇನ್ನೂ ಹೆಚ್ಚಿನ 5 ಲಕ್ಷ ತಗೊಂಬ ಅಂತ ಹೇಳಿದ್ದಕ್ಕೆ ಆಕೆ ಇನ್ಕಾರ ಮಾಡಿದ್ದಕ್ಕೆ ಆಕೆಗೆ ಗಂಡ, ಅತ್ತೆ, ಮೈದುನ, ನಾದಿನಿ ಹಾಗೂ ಸೋದರ ಮಾವಂದರು 1 ರಿಂದ 6 ಆರೋಪಿಗಳು ಆಕೆ ಹೊಡೆದು ಕೊಲೆ ಮಾಡುವುದು ಅಷ್ಟೇ ಅಲ್ಲ, ಫಿರ್ಯಾದಿದಾರಗೆ ಗುಡ್ಗಿ ನುಂಗ್ಯಾಡ. ಅಲ್ಲಿಂದ ಒಂದ್ ಕಡೆ ಹೇಳ್ತಾರೆ ನಿದ್ದೆ ಗುಳಿಗೆ ಅಂತಾರೆ, ಒಂದ್ ಕಡೆ ಹೇಳ್ತಾರೆ ಮ್ಯಾಲಿಂದ ಬಿದ್ದಿ ಅಂತಾಳ. ಈಗೆಲ್ಲ ಮಾಡಿ ಆಕಿನ ಕೊಂದು ಅನ್ಯಾಯ ಮಾಡಿಬಿಡ್ತ. ಒಂದು ಕೂಸಿತ್ತು ಅವರಿಗೆ ಅನ್ಯಾಯ ಮಾಡಿದಾರೆ, ಫಿರ್ಯಾದವರಿಗೆ ಅನ್ಯಾಯ ಮಾಡಿದರೆ ಎಲ್ಲರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಸಮಾಜ ಘಾತಕ ಮಂದಿ ಇವರು. ಇಂಥವ್ರಿಗೆ ಆದಷ್ಟು ಶಿಕ್ಷೆ ಆಗಬೇಕು. ಅದಕ್ಕೆ ನಮ್ಮ 4ನೇ ಜಿಲ್ಲಾ ಸಿದ್ಧ ಸತ್ಯನಾರಾಯಣರು ಎಲ್ಲ ಸಾಕ್ಷಿಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈಗ ಅವರಿಗೆ ಪ್ರತಿಯೊಬ್ಬರಿಗೆ ಜೀವಾದಿ ಶಿಕ್ಷೆ ಅಷ್ಟೇ ಅಲ್ಲದ 1 ಲಕ್ಷ ರೂಪಾಯಿ ದಂಡ ಕೊಡಬೇಕು. ಆ 1 ಲಕ್ಷ ಪರಿಹಾರಧನ ಫಿರ್ಯಾದಿದಾರ ಮೊಮ್ಮಗಿಗೆ ಫಿರ್ಯಾದಿದಾರಿಗೆ ಹೆಂಡತಿ ಕೊಡ್ಬೇಕಂತೇಳಿ ಆದೇಶ ಮಾಡಿದ್ದ. ಅಂದ್ರೆ ಟ್ರಯಲ್ ಇಲ್ಲಿ ತನಕ ನಡೀತದು. ಯಾಕಂತಂದ್ರೆ ಏನಾಯ್ತು, ಸ್ವಲ್ಪ ನಡುಬರ್ ಕೆರೋನಾ ಬಂತು. ಕೆರೋನಾದಿಂದ ಕೋರ್ಟ್ ಸ್ವಲ್ಪ ಇದು ಆಗಿದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಅದರ್ವೈಸ್ ಜೊತೆಗೆ ಇದು ಆಗ್ಬೇಕಾಗಿತ್ತು. ಅಷ್ಟೇ ಅಲ್ಲದೆ ಏನಾಯ್ತು, ಈ ಕಡೆ ಆರೋಪಿ ಸೈಡ್ದವರು ನಾವು ರಾಜಿ ಹಾಕಿವು. ಇದು ರಾಜಿ ಆಗುವಂತ ಕೇಸ್ ಅಲ್ಲ, ಆದ್ರೂ ಸ್ವಲ್ಪ ರಾಜಿ ಹಾಕಿವ್ ಅಂತೇಳಿ ಸ್ವಲ್ಪ ಸಮಯ ತಗೊಂಡ್ರು ಕೋರ್ಟದ. ಹೀಗಾಗಿ ತಡ ಆಯ್ತಿವಿನ ಇದು ಜಲ್ದಿ ಆಗ್ಬೇಕಾಗಿತ್ತು. ಹಾಗೆ ಅದು ಎನಿಹೌ ವಿ ಗಾಟ್ ದಿ ಜಸ್ಟಿಸ್ ಫ್ರಮ್ ದಿ ಜಡ್ಜ್. ಏನ್ರಿ ಹೆಸರು ಹೇಳಿಲ್ಲ ಅದು ದೇವೇರ್ ಸಾಬ್ರು ಒಳ್ಳೆ ನ್ಯಾಯ ಕೊಟ್ಟಿದ್ದಾರೆ ಅಂತ ನಾ ಈ ಮೂಲಕ ಹೇಳ್ಬೇಕು. ತಗೊಂಡಾರೆ ಡಿಫೆನ್ಸ್. ಅವರು ಒಂದೇ ಡಿಫೆನ್ಸ್ ಅಲ್ಲ, 6 ಡಿಫೆನ್ಸ್ ತಗೊಂಡಾರ. ಮ್ಯಾಲಿಂದ ಬಿದ್ದಿನ ಅಂತಾರೆ. ಮೊದಲ ಆಕೆಗೆ ಏನದು ಒಂದು ದವಾಖಾನೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ BP ಕಡಿಮೆ ಆಗಿದೆ, ಅಲ್ಲಿ ನಿದ್ದೆ ಗುಳಿಗೆ, ಅಲ್ಲಿ ಏನದು ಒಂದು ಗುಳಿಗೆ ಬೇರೆ ಹೇಳ್ತಾರೆ. ಮುಂದೆ ಅದು BLD ಕರ್ಕೊಂಡು ಹೋಗ್ತಾರೆ. BLD ಒಂದು ಬೇರೆ ಗುಳಿಗೆನೇ ಹೇಳ್ತಾರೆ. ಆಕ್ಚುಲಿ ಡೆಡ್ ಬಾಡಿನೇ ತಗೊಂಡು ಹೋಗ್ಯಾರ BLD. ಸೇಮ್ ಅದು ಡೆತ್ ಆಗಿದ್ದು 10 ಗಂಟೆ ಸರ್. ಎಂದ 14/5/20 ಯಾವ ರೀತಿ ಹೊಡೆದು ಕೊಲೆ ಮಾಡಿದ್ದಾರೆ. ಯಾಕಂದ್ರೆ ಅದು ಒಳಗಿಂದ ಆಗಿತ್ತು. ಅವ್ರು ಯಾವ ರೀತಿ ಹೊಡೆದಾರ ಅನ್ನೋದಕ್ಕೆ ಆಕೆ ಹೊಡೆದಿದ್ದಕ್ಕೆ ಅಕಾರ್ಡಿಂಗ್ ಟು PM ರಿಪೋರ್ಟ್ ಗಿಬ್ಸು ಎಲ್ಲ ಮುರಿದಿದ್ದು. ಆಕ್ಚುಲಿ ನಮ್ಮ ವೈದ್ಯಾಧಿಕಾರಿ ಕೇಳಿದ್ವಿ, ಅದ್ರ ಗುಳಿಗೆ ಯಾವ್ದು ಗುಳಿಗೆ ಇಲ್ಲ, ಏನೂ ಇಲ್ಲ, ಇದು ಹೊಡೆದ ಕೊಲೆ ಅಂತ ಹೇಳಿ ಡಾಕ್ಟರ್ ಸುದ್ದಿದಾಗಿ ತಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೀಗಾಗಿ ಒಬ್ಬ ಸರ್ಕಾರಿ ನೌಕರು, ನನ್ಗೆ ಕೆಟ್ಟ ಅನ್ಸೋದು, ಒಬ್ಬ ಸರ್ಕಾರಿ ನೌಕರು ಅವರು ಸಾಕಷ್ಟು ಪಗಾರ ಇದ್ರು ಸದ್ಯಕ್ಕೆ. ಆಕೆ ಇವರು ತತ್ತಿ ತಿನ್ನೋರಲ್ಲ, ಇವರು ಕೋಳಿ ಒಳಗೆ ಗೋಲ್ಡನ್ ಕೋಳಿ ತಿನ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಉಪ್ಪು ತಿಂದಾರ, ಈಗ ಅನುಭವಿಸ್ತಾರೆ. 6 ಜನಕ್ಕೆ 6 ಜನ ಶಿಕ್ಷೆ, 6 ಮಂದಿ. ಒಂದು ಜೀವಾದಿ ಶಿಕ್ಷೆ. ಇವ್ರು ಏನದ ಜೀವಾದಿ ಶಿಕ್ಷೆ ಹಾಕಿದ್ದಾರೆ. ಮತ್ತೆ ಉಡುಕಿ ಆಕ್ಚುಲಿ ಕನ್ಕರೆಂಟ್ ಅದ, ಬೇರೆ ಬೇರೆ ಹಾಕಿದ್ದಾರೆ. ಬಟ್ ಕನ್ಕರೆಂಟ್ ಅದು ಎಲ್ಲ ಕೂಡ ನಡೀತಾವ ಶಿಕ್ಷೆಗಳು. ಒಂದಕ್ಕೆ 7 ವರ್ಷ ಹಾಕಿದ್ದಾರೆ. ಇಲ್ಲ ನೋಡ್ರಿ, 302ಕ್ಕೆ ಜೀವಾದಿ ಶಿಕ್ಷೆ ಹಾಕಿದ್ದಾರೆ. 304B ಡೌರಿ ಡೆತ್, ಅದಕ್ಕೆ 7 ವರ್ಷ ಮಾಡಿದ್ದಾರೆ. 498 ಅಂದ್ರೆ ಕ್ರೂಯಲಿಟಿ ಕೊಡ್ತಾರಲ್ಲ ಅವ್ರಿಗೆ, ಅದಕ್ಕೆ 2 ವರ್ಷ ಮಾಡಿದ್ದಾರೆ. ಅದಕ್ಕೆ ಡೌರಿ ಕೇಳಿರ್ತಾರಲ್ಲ ಅದಕ್ಕೆ 5 ವರ್ಷ ಮಾಡಿದ್ದಾರೆ. ತಗೊಂಡಿದ್ದಕ್ಕೆ 1 ವರ್ಷ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಟ್ಟು ಪ್ರತಿಯೊಬ್ಬರು 1 ಲಕ್ಷ ರೂಪಾಯಿ, ಅಂದ್ರೆ ಎಷ್ಟು ಅಮೌಂಟ್ ಬರ್ತದಲ್ಲ ಆ ಅಮೌಂಟ್ 1 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬಿಟ್ಟು ಉಳಿಕಿದೆಲ್ಲ ಫಿರ್ಯಾದಿಗೆ ಕೊಡಬೇಕು ಅಂತೇಳಿ ನ್ಯಾಯಾಧೀಶರು ಒಳ್ಳೆಯ ತೀರ್ಪು ಕೊಟ್ಟಿದ್ದಾರೆ. ಅಲ್ಲ, ಅದನ್ನೇ ನಾನು ಮಧ್ಯ ಮುಖಾಂತರ ನಾನು ನ್ಯಾಯಾಲಯಕ್ಕೆ ಕೇಳಿದ್ರು ಇದ್ರ ಬಗ್ಗೆ. ನಾ ಒಂದ್ ಮಾತು ಹೇಳಿದೆ, ಈ ಒಬ್ಬ ಫಿರ್ಯಾದಿದಾರ ಅಂದ್ರೆ ಒಬ್ಬ ಮಾಸ್ತರು ಒಳ್ಳೆ ಶಿಕ್ಷಣ ಕೊಟ್ಟು ಆಕೆಗೆ ಒಳ್ಳೆ ನೌಕರಿ ಕೊಡಿಸಿ
ಆಕೆಗೆ ಸಾಕಷ್ಟು ವರದಕ್ಷಿಣೆ ಕೊಟ್ಟು ಲಗ್ನ ಮಾಡಿ ಕೊಟ್ಟು ಆದ್ರೂ ಸದ್ಯಕ್ಕೆ ಈ ಆರೋಪಿಗಳು ತಮ್ಗೆ ಸಾಕಾಗ್ಲಾರದಕ್ಕೆ ಏನು ಇನ್ನೂ ಹೆಚ್ಚಿನ ತರ ತಗೊಂಬ ಅಂತ ಹೇಳಿ ತರಲಾರದಕ್ಕೆ ಆಕೆಗೆ ಹೊಡೆದು ಕೊಲಾಸ್ ಮಾಡಿದ್ದಾರೆ. ಜನರಿಗೆ ನಾ ಇಷ್ಟ ಹೇಳೋದು ಇನ್ನು ಮುಂದೆ ವರದಕ್ಷಿಣೆ, ಯಾಕಂದ್ರೆ ಏನಾಗಿದೆ ಅಂದ್ರೆ ಒಂದು ಹೆಣ್ಣು ಅಂದ್ರೆ ಗಳಿಸೋ ಆಸ್ತಿ ಮಾಡಿಬಿಟ್ಟಿದ್ದಾರೆ ನಮ್ಮ ಗಂಡ ಜಾತಿ ಹಾಕಿ ನೋಡ್ರಿ ಸಾಕಷ್ಟು ಗಳಿಸ್ತಾರೆ. ಗಳಿಸಿಸೋದು ಇದು ಒಂದೇ ಅಲ್ಲ, ಇನ್ನೂ ಸಾಕಷ್ಟು ನನ್ನ ಕಡೆ ದೌರಿ ಡೆತ್ ಕೇಸಸ್ ಬರೇ ರೊಕ್ಕ ತರಬೇಕು ಅಂದ್ರೆ ಹೆಣ್ಣು ಹಡಿಯೋದು ಇದು ಆಗಿಬಿಟ್ಟದೆ. ಈಗ ಹೆಣ್ಣು ಅಂಜಿಸ್ತಾ ಇದ್ದಾರೆ ಮಂದಿ. ಈ ಅಂಜಿಕೆಯನ್ನು ತೆಗಿಬೇಕು ನ್ಯಾಯಾಲಯ. ಈ ಆದೇಶದಿಂದ ಅಂಜಿಕೆ ಕಡಿಮೆ ಆಗ್ತದ ಅಂತ ನನಗೆ ಅನಿಸ್ತಾ ಇದೆ. ಈ ತೀರ್ಪಿನಿಂದ ಅನ್ನಿಸ್ತದೆ. ಇವತ್ತೇ ಜಜ್ಮೆಂಟ್ ಆಯ್ತು. 10:30 ಗಂಟೆಗೆ ಯಾಕೆ ಇದು ಆಯ್ತು. ಈಗ 11ಕ್ಕೆ ಏನಂದ್ರೆ 11:30 ಶಿಕ್ಷೆ ಪ್ರಕಟ ಮಾಡಿದ್ರು ಸರ್. ಸಂದೇಶ ಆದಷ್ಟು ಕಡಿಮೆ ಮಾಡಿ ಹೆಣ್ಣು ಹಡಗ್ಲಿಕ್ಕೆ ಪ್ರೋತ್ಸಾಹ ಕೊಡಿ, ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡ್ರಿ ಅಂತ ಈ ಮೂಲಕ ನಾನು ಹೇಳಲು ಬಯಸ್ತಾ ಇದ್ದೀನಿ. ನನ್ನ ಹೆಸರು ಅಶೋಕ್ ಎಸ್ ತಮ್ಗೊಂಡ್ ಅಂತ. ಏನ್ರಿ, ನಾನು ರಿಟೈರ್ಡ್ ಆದ್ರೂ 15 ವರ್ಷ ಆದ್ರೂ ಸರ್ಕಾರ ನನಗಿನ್ನೂ ನಾನು ಡಿಫೆನ್ಸ್ ಮಾಡೋದಿಲ್ಲ, ಆದ್ರೂ ಸರ್ಕಾರ ತರಫಿಂದ ಕೇಸ್ ನಡೆಸ್ತಾ ಇದ್ದೀನಿ. ನಮಸ್ಕಾರ. ರಾಜೇ ಸಾಹೇಬ್ ಇಮಾಮ್ ಸಾಹೇಬ್ ಚಪ್ಪರ್ ಬಂದೆ, ರಿಟೈರ್ಡ್ ಟೀಚರ್, ಸಾಕಿನ್ ಗದಗ. 2018ರಲ್ಲಿ ನನ್ನ ಮಗಳಾದ ನಿಖತ್ ಕೌಸರ್ ಇವರಿಗೆ ಬಿಜಾಪುರದ ಗಣೇಶನಗರದ ರಿಯಾಜ್ ಅಹಮದ್ ಚಪ್ಪರ್ ಬಂದು ಇವರಿಗೆ 2018ರಲ್ಲಿ ಮದುವೆ ಮಾಡಿಕೊಟ್ಟಿದ್ದೆ. ಮದುವೆ ಕಾಲಕ್ಕೆ ಸುಮಾರು 5 ಲಕ್ಷ ರೂಪಾಯಿ, 5 ತೊಲಿ ಬಂಗಾರ ವರದಕ್ಷಿಣೆ ಕೊಟ್ಟಿದ್ದೆ. ಯಾಕಂದ್ರೆ ಅವ ಇಂಜಿನಿಯರಿಂಗ್ ಅದೀನಿ ಅಂತೇಳಿ ಅಂದು ಓದಿದ್ದ. ಅದರ ಸಂಬಂಧ ಅವಾಗ ಅಷ್ಟು ಕೊಟ್ಟು ನನ್ನ ಮಗಳು ಹೆಲ್ತ್ ಡಿಪಾರ್ಟ್ಮೆಂಟ್ನಾಗ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂಥೇಳಿ ವರ್ಕ್ ಮಾಡ್ತಿದ್ಲು, ಶಿರಟ್ಟಿಗೆ ಮಾಡ್ತಿದ್ಲು. ಅವಾಗ ಮದುವೆ ಆದ ನಂತರ ನಾನು ಇಲ್ಲಿ ಬಬಲೇಶ್ವರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಂದರು. ಇಲ್ಲಿ ಶಿಗುಣಿಸಿ ಒಳಗೆ ಕೆಲಸ ಮಾಡ್ತಿದ್ದರು. ಸೊ ನಾನು ರಿಟೈರ್ಡ್ ಆದ ನಂತರ ಸುಮಾರು ಒಂದು 40-45 ಲಕ್ಷ ರೂಪಾಯಿ ನನಗೆ ರಿಟೈರ್ಮೆಂಟ್ ದುಡ್ಡು ಬಂತು. GPF, KGID, LIC, GIS, NCRT, NCI ಎಲ್ಲ ದುಡ್ಡು ಬರೋಣ. ಅದು ಏನಾಯ್ತು ಅಂತಂದ್ರೆ ಅವರಿಗೆ ಒಂದು ಸ್ವಲ್ಪ ಇನ್ನೂ ಒಂದು 10 ಲಕ್ಷ ರೂಪಾಯಿ ನಾವು ಕೇಳಿದಷ್ಟು ರೊಕ್ಕ ಕೊಡಲಿಲ್ಲ. 10 ಲಕ್ಷ ಕೇಳಿದ್ದೆವು ನಾವು, 10 ತೊಲಿ ಬಂಗಾರ ಕೇಳಿದ್ದೆವು. 5 ಲಕ್ಷ ರೂಪಾಯಿ 5 ತೊಲಿ ಬಂಗಾರ ಕೊಟ್ಟಿವಿ. ಇನ್ನೂ ಕೊಡಬೇಕು ನಿಮ್ಮ ಅಪ್ಪನಲ್ಲಿದ್ದೆ, ಇನ್ನೂ 10 ಲಕ್ಷ ರೂಪಾಯಿ ತೊಗೊಂಬ, ನಾವು ಕಾರ್ ತೊಗೋಬೇಕಾಗ್ಯದ ಅಂತೇಳಿ ಹೆಚ್ಚಿನ ವರದಕ್ಷಿಣೆ ಕೇಳಿ ಒತ್ತಾಯ ಮಾಡಕತ್ತಿದ್ರು. ಆಯ್ತು ಕೊಟ್ಟರೆ ಆಯ್ತು ಬಿಡವ ಅಂತೇಳಿ, ಮಗಳು ನಿಮ್ಮ ಸಂಬಂಧ ಮಾಡಕತ್ತೀನಿ ಮತ್ತು ನೀವು ಆರಾಮಿರ್ಲಿಕ್ಕಂದ್ರೆ ಹೆಂಗಾಯ್ತದೆ ಕೊಟ್ಟರೆ ಆಯ್ತು ಅಂತೇಳಿ ನಾನು, ಇಲ್ಲ ಅಪ್ಪಾಜಿ ಕೊಡಕ್ಕೆ ಹೋಗಬೇಡ, ಒಬ್ಬ ತಮ್ಮ ಅದ ನಮಗೆ, ಅವ್ನು ನೌಕರಿ ಇಲ್ಲ, ಏನಾರು ಮಾಡಿ ಅವ್ಗೆ ದಂಧೆಗೆ ಹಚ್ಚು, ನಂದು ತಿಂಗಳ 50,000 ರೂಪಾಯಿ ಪಗಾರ ಬರ್ತದಲ್ಲ, ನನ್ನ ಪಗಾರನ್ಯಾಗ ಅವ್ರು ತೊಗೊಂಡು ನನಗೆ ಖಾಲಿ 1,000 ರೂಪಾಯಿ ಬಸ್ ಚಾರ್ಜ್ ಅಷ್ಟೇ ಕೊಡ್ತಾರೆ ನನಗೆ, ಮತ್ತು ಉಳಿದೇನು ಕೊಡೋದಿಲ್ಲ ಅವರು ಅಂಥೇಳಿ ನನ್ನ ಮಗಳು ಹೇಳ್ತಿದ್ಲು. ಆದರೆ ಅದು ವಿಕೋಪಕ್ಕನೇ ಹೋಯ್ತದು. ಅವತ್ತು ಒಂದು ಸ್ವಲ್ಪ ಜಗಳ ಮಾಡಿಂದ ನಮ್ಮ ಹಿರಿಯಳಿಯ ಯಾಸಿನ್ ಶೀಕ್ಲೋಡಿ ಅವ್ರು ಇಲ್ಲೇ ಇದ್ರು. ಅವ್ರು ನೋಡ್ರಪ್ಪ ಒಂದು ಸ್ವಲ್ಪ ಯಾಕೆ ಅವ್ರು ಜಗಳ ಮಾಡ್ಯಾರಂತ. ಕರೋನಾ ಇತ್ತು ಆ ಟೈಮ್ನಾಗ. ನನ್ನ ಮಗಳು ಕರೋನಾ ವಾರಿಯರ್ಸ್ನಾಗ ಡ್ಯೂಟಿ ಮಾಡಿದ್ದಾಳ್ರಿ. ಅಲ್ಲಿ ಬಬಲೇಶ್ವರ್ PSCಗೆ 3-4 ಕಡೆ ಕರೋನಾ ಸೆಂಟ್ರ್ ತೆಗೆದಿದ್ರು. ಅಲ್ಲಿ ಲೇಬರ್ಸ್ ಏನು ಬಂದಿದ್ವು ಅಲ್ಲ ಮಹಾರಾಷ್ಟ್ರಲ್ಲಿದ್ದ, ಆ ಲೇಬರ್ಸ್ ಅಲ್ಲಿ ಕರೋನಾ ಸೆಂಟ್ರ್ ಮಾಡಿದ್ರು. ಅಲ್ಲಿ ವಾರಿಯರ್ಸ್ ಅಂಥೇಳಿ ನನ್ನ ಮಗಳು ಕೆಲಸ ಮಾಡ್ತಿದ್ಲು. ಅಂಥ ಟೈಮ್ನಾಗ ಅವ್ರು ಇದನ್ನು ಮಾಡಿ ಮಗಳಿಗೆ 14/5/2020 ನಾನು ಅವತ್ತು ರಾತ್ರಿ ಸುಮಾರು ಸಂಜೆ 5:30 ಗಂಟೆಗೆ ಮಾತಾಡಿ ನಾನು. ನನಗೆ 9:00 ಹಳೆಯ ಅನ್ನವ ರಿಯಾಜ್ ಫೋನ್ ಮಾಡಿ ಇಲ್ಲ ನಿಮ್ಮ ಮಗಳು ಕರೋನಾ ಗುಳಿಗೆ ನುಂಗಿ ಬೇಹೋಶ್ ಆಗ್ಯಾಳ, BLD ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡ್ಯಾವು ಅಂಥೇಳಿ. ಆ ಟೈಮ್ ನನಗೆ ಬರಲಿಕ್ಕೆ, ಯಾಕಂದರೆ ಜಿಲ್ಲಾ ನಿರ್ಬಂಧಿತ್ತವ ಕರೋನಾ ಇದ್ದ ಸಂಬಂಧ. ಮತ್ತು ನಾನು ನಮ್ಮಲ್ಲಿ ಒಬ್ಬರು ಫ್ರೆಂಡ್ ಇದ್ದರು, ಮುನ್ಸಿಪಾಲ್ಟಿ ಅಧ್ಯಕ್ಷರು, ಅವ್ರಿಗೆ ಹಿಂಗಾಗೈತಿ ಮಾಮ ಅಂತೇಳಿ ನಾನು ಅವರು DC ಪರ್ಮಿಷನ್ ತೆಗೆಸ್ಕೊಟ್ರಿ. ಅವಾಗ ಸರ್ಟಿಫಿಕೇಟ್ ತೊಗೊಂಬರ್ಬೇಕಾಗಿತ್ತು. ತೊಗೊಂಡು ನಾನು ನನ್ನ ಹೆಂಡ್ತಿ ಮತ್ತೊಂದು ಇಬ್ಬರಿಗೆ ಅವಕಾಶ ಇತ್ತು ರೀ. 3ನೇದು ಹತ್ತಂಗಿಲ್ಲ ಅದ್ರಾಗ. ಮತ್ತು ಮತ್ತೊಂದು ಕಾರ್ ಮಾಡಿಕೊಂಡು ನಮ್ಮ ಸೊಸಿ ಮತ್ತು ನಮ್ಮ ಸೊಸಿ ಗಂಡ ನಮ್ಮ ಸಡಕರು ಅವರು ಕೂಡಿ 4 ಮಂದಿ ಕೂಡಿ ನಾವು ಸುಮಾರು 4 ಗಂಟೆಗೆ BLD ಆಸ್ಪತ್ರೆಗೆ ಬಂದೆವು. ಅಲ್ಲಿ ಬರೋಟ್ಲೆ ಅಲ್ಲಿ ವಿಚಾರಣೆ ಮಾಡಿದಾಗ ಇಲ್ಲ, ರಾತ್ರಿ 10 ಗಂಟೆಗೆ ಅವ್ರು ಡಾಕ್ಟರ್ ಇಲ್ಲ, ಅವ್ರು ಡಾಕ್ಟರ್ ಅಂಥೇಳಿ ಅವರು ಕ್ಯಾಶುಯಾಲಿಟಿ ಡಾಕ್ಟರ್ ಅವ್ರು ಹೇಳಿದ್ರು. ಇಲ್ಲ ತೊಗೊಂಬಂದಿದ್ರು, ಅವರು ಅಡ್ಮಿಟ್ ಮಾಡಿದ್ರು, ಏನಾಗ್ಯದ ನಾನು ಗುಳಿಗೆ ನುಂಗ್ಯಾಳ್ರಿ ಅಂಥೇಳಿ ಅಂದಾರ ಅವ್ರಿಗೆ.
ಅಂದ್ಕೊಳ್ಳೆ ಅವ್ರು ಏನಾರು ನೋಡೋಣ ಅಂತೇಳಿ ಅಂದು ಒಟ್ಟು ಚೆಕ್ ಮಾಡ್ಯಾರ ಅವರು. ಚೆಕ್ ಮಾಡಿ ಒಂದು ಸ್ವಲ್ಪ ಏನಾರ ಒಂದು ಇಂಜೆಕ್ಷನ್ ಕೊಟ್ಟಾರ, ಒಂದು ಸ್ವಲ್ಪ ಸ್ನಾಯಿನ ಹಚ್ಚಾರ. ದುಬಾರ ವಾಪಸ್ ಆತಿಗೆ ಕರ್ಬಲ್ ಕೈಸಾ ಕ್ಯಾ ಬಿ ಜರ ಟ್ರೀಟ್ಮೆಂಟ್ ಕರೆ ಅವನು ಅದು ಆಗ್ಲಾರ ಸಂಬಂಧನ ಅದು ಬ್ರಾಡ್ ಡೆತ್ ಅನ್ನರಿ ಇದು ಅಂತೇಳಿ ಅಂದು ಅವ್ರಿಗೆ ಹೇಳಿದ್ರು ನನ್ನ ಮುಂದೂ. ಆನಂತರ ಮುಂದೆ ನಾವು ಕಂಪ್ಲೇಂಟ್ ಕೊಟ್ಟೆವು ಜಲ್ನಗರ್ ಪೊಲೀಸ್ ಸ್ಟೇಷನ್ನಾಗ. ಕಂಪ್ಲೇಂಟ್ ಕೊಟ್ಟಿಂದ FIR ದಾಖಲಾಯಿತು. ಅದು 2021ಕ್ಕೆ ಇಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಬರ್ತರಿ ಅದು ಕೇಸ್ ಸೆಷನ್ ಕೋರ್ಟಿಗೆ ಬಂದ್ರೆ ಅದಕ್ಕೆ ತಮಗೊಂಡು ಸರ್ ಅಂಥೇಳಿ ಸ್ಪೆಷಲ್ PP ಅವರು ನೇಮಣಿಕೆ ಗೌರ್ಮೆಂಟ್ಲಿದ್ದ ನೇಮಣಿಕೆಯಾಗಿ ಬಂದಿರ್ತು. ಅಂದಿಂದ ಅವ್ರು ಕೇಸ್ ನಡೆಸಿದ್ರೆ 2023ಕ್ಕೆ ನಮ್ಮ ಸಾಕ್ಷಿ ಚಾಲು ಆದ ರೀ. ಅಲ್ಲಿವರೆಗೆ ಸಾಕ್ಷಿನೇ ಚಾಲು ಆಗಲಿಲ್ಲ. ಬರೋದು ಮುದ್ದತಿಗೆ ಬರೋದು, ಡೇಟ್ ತೊಗೊಳ್ಳೋದು ಹೋಗೋದು, ಅವ್ರು ಕಾಂಪ್ರಮೈಸ್ ಮಾಡ್ತೇವ್ರಿ ಅಂತೇಳಿ ಅವರು ಪರವಾಗಿ ಆರೋಪಿ ಪರವಾಗಿ ವಕೀಲ ಹೇಳೋರು ನಾವು ಕಾಂಪ್ರಮೈಸ್ ಮಾಡೋದಿಲ್ಲ ರೀ ಅಂತೇಳಿ ನಮ್ಮ ವಕೀಲರು ಒಮ್ಮೆ ನ್ಯಾಯಾಧೀಶರ ಮುಂದೆ ನನಗೆ ಕರೆದ್ರು. ಹೌದೇನಪ್ಪ ನೀ ಕಾಂಪ್ರಮೈಸ್ ಆಗ್ತೇನೆ ಅಂತೇಳಿ. ಇಲ್ಲರಿ ನಾ ಕಾಂಪ್ರಮೈಸ್ ಆಗೋದಿಲ್ಲ, ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ಅವರು ಮರ್ಡರ್ ಮಾಡ್ಯಾರ, ನನಗೆ ನ್ಯಾಯ ಬೇಕು ಅಂತೇಳಿ ಅಂದಾಗ 2023 ಜನವರಿಯಿಂದ ಸಾಕ್ಷಿ ಚಾಲು ಆದವು ರೀ. ಅವಾಗ ಸುಮಾರು 23 ಮಂದಿ ಸಾಕ್ಷಿ ಹೇಳಿದೆವು ರೀ. ನಾವು ಬಿಟ್ಟು PSI ಪೊಲೀಸರು, ಅದು ಏನು ಇನ್ವೆಸ್ಟಿಗೇಷನ್ ಆಫೀಸರ್ DYSP ಅವರು, ತಹಸೀಲ್ದಾರು, ಹೀಗೆ 23-24 ಮಂದಿ ಸಾಕ್ಷಿ ಆದವು ರೀ. ಸಾಕ್ಷಿ ಆಗಿಂದ ಇವತ್ತು ಜಜ್ಮೆಂಟ್ ಬಂದದ ರೀ. 7 ವರ್ಷಲಿದ್ದ ನಾನು ಹೋರಾಟ ಮಾಡಿದ ಫಲ ನನಗೆ ಸಿಕ್ಕೈತಿ. ನನಗೆ ಸಹಕಾರ ನೀಡಿದಂಥ ವಕೀಲರು ತಮಗೊಂಡು ಸರ್ ಆಗಲಿ, ನಮ್ಮ ಕುಮುಟಿಗಿ ಸಾಹೇಬ್ರಾಗಲಿ, ನವಾಬ್ ಸರ್ ಆಗಲಿ, ನಿಂಬರ್ಗಿ ಸರ್, ವಿಷ್ಣು ತೊರ್ವಿ ಸರ್, ರಾಹುಲ್ ತೊರ್ವಿ ಅವರು, ಆನಂತರ ನನ್ನ ಮಿತ್ರ ಬಾಬಾ ಸಾಹೇಬ್ರು, ಇವರು ನನಗೆ ದೊಡ್ಡ ಸಪೋರ್ಟ್ ಮಾಡಿದರು. ಸಪೋರ್ಟ್ ಮಾಡಿ ನನಗೆ ಕೊನೆಯ ಹಂತವರೆಗೂ ನಾನು ಬೆನ್ನೆಲುಬಾಗಿ ನಿಂತು ನನಗೆ ಸಹಕಾರ ಮಾಡಿದರು. ಅದರ ಸಂಬಂಧ ಅವ್ರಿಗೆ, ಪೊಲೀಸ್ ಇಲಾಖೆಯವ್ರಿಗೂ, ನ್ಯಾಯಾಂಗ ಇಲಾಖೆಯವ್ರಿಗೂ, ಮೀಡಿಯಾದವ್ರಿಗೂ ಹಾಗೂ ನನ್ನ ಹಿಂದಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಅವ್ರು 6 ಮಂದಿಗೆ ಜೀವಾವಧಿ ಶಿಕ್ಷೆ ಆಗ್ಯದ. ಇದು ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜ್. ನಾನು ಕಾಂಪ್ರಮೈಸ್ ಆದರೆ ನನಗೆ ಭಾಳ ಆದ್ರೆ 1 ಲಕ್ಷ, 1 ಕೋಟಿ ರೂಪಾಯಿ ಕೊಟ್ಟರು ಇದು ಸಮಾಜಕ್ಕೆ ಮೆಸೇಜ್ ಹೋಗ್ಬೇಕಾಗಿತ್ತು. ನಾವು ಅವ್ರು ಏನು 1 ಕೋಟಿ ಬಿಟ್ಟು 2 ಕೋಟಿ ಕೊಡ್ತೀನಿ ಅಂದ್ರೂ ನಾವು ಒಪ್ಪೋದಿಲ್ಲ ರೀ. ನನಗೆ ಯಾಕಂದ್ರೆ ಕಾಂಪ್ರಮೈಸ್ ಕರೆದಿದ್ರೆ ಹೇಳಿದ್ರೆ ಇಲ್ಲ ಸರ ನನಗೆ ನ್ಯಾಯಾಲಯದ ಮ್ಯಾಗ ವಿಶ್ವಾಸ ಅದ, ನಾ ನ್ಯಾಯಾಲಯಕ್ಕೆ ಹೋರಾಟ ಮಾಡ್ತೀನಿ, ನನ್ನ ಮಗಳಿಗೆ ನಾ ನ್ಯಾಯಕ್ಕೆ ದೊರಕಿಸ್ಕೊಡ್ಬೇಕು, ನನ್ನ ಮಗಳ ಜೀವನಕ್ಕೆ ಶಾಂತಿ ಸಿಗಬೇಕಾದ್ರು ಅಂತೇಳಿ ನಾವು ಹೋರಾಟ ಮಾಡಿದೆವು. ಇವತ್ತು ಜಜ್ಮೆಂಟ್ ಬಂತು. 6 ಮಂದಿ ಅಂದ್ರೆ ಬಾನೋಬಿ ಚಪ್ಪರ್ ಬಂದ, ನಮ್ಮ ಮಗಳ ಅತ್ತಿ ರಿಯಾಜ್ ಅಹಮದ್ ಚಪ್ಪರ್ ಬಂದ, ನನ್ನ ಮಗಳ ಗಂಡ ನಿಸಾರ್ ಚಪ್ಪರ್ ಬಂದ, ನನ್ನ ಮಗಳ ಮೈದನ ನಾಹಿದಾ ಚಪ್ಪರ್ ಬಂದ, ನನ್ನ ಮಗಳ ನಾದಿನಿ. ಆನಂತರ ಅವರಿಬ್ಬರು ಮಾಸ್ತರ್ ಮೌಲಾಲಿ ಚಪ್ಪರ್ ಬಂದ, ಮೌಲಾಲಿ ಶೇಖ್ ಮತ್ತು ಮೆಹಬೂಬ್ ಸಾಬ್ ಶೇಖ್, ಇವರಿಬ್ಬರು ಏನದಲ್ಲ ನನ್ನ ಹಳೆಯನ್ ಸ್ವಾದರ್ ಮಾವಂದಿರು. ಅವರು ಇದ್ರಾಗ ಶಾಮೀಲಾಗಿ ಬ್ಯಾಕ್ಗ್ರೌಂಡ್ ಅವ್ರದ್ದೇ ರೀ, ಸ್ಕೆಚ್ ಎಲ್ಲ ಅವ್ರದ್ದೇ, ಪ್ಲ್ಯಾನ್ ಅವ್ರದ್ದೇ, ಸಪೋರ್ಟ್ ಅವ್ರದ್ದೇ. ಇವ್ರಿಗೆ ಅಷ್ಟು ಧೈರ್ಯ ಇದ್ದಿದ್ದಿಲ್ಲ, ಅವ್ರ ಸಪೋರ್ಟ್ ಮ್ಯಾಗ ಮಾಡಿದ್ರಿ. ಆದರೆ ನ್ಯಾಯಾಲಯ ನನ್ನ ಕೂಗನ್ನು, ನನ್ನ ಫಿರ್ಯಾದಿಯನ್ನು ಎತ್ತಿ ಹಿಡಿದು ಇವತ್ತು ನಾನು ನ್ಯಾಯ ದೊರಕಿಸ್ಕೊಟ್ಟದ. 6 ಮಂದಿಗೆ ಜೀವಾವಧಿ ಶಿಕ್ಷೆ ಆಗ್ಯದ, 1 ಲಕ್ಷ ರೂಪಾಯಿ ದಂಡ ಆಗ್ಯದ. ಆನಂತರ ಒಂದು ಮೊಮ್ಮಗ ಅದನ್ರಿ ನನಗೆ. ನನ್ನ ಮೊಮ್ಮಗ ಅದಾನ ಒಬ್ಬವ, ಅವನ್ನ ಕೇವಲ ಈಗ 7 ವರ್ಷ ರೀ. ಅವ ನನ್ನ ಮಗಳ ಸಾಯುವ ಮುಂದೆ 8 ತಿಂಗಳದವ ಇದ್ದೇನೆ ರೀ. ಆ ಮಗು ನನ್ನ ಹತ್ರನ ಅದ. ಮುಂದೆ ಎಲ್ಲರಿಗೂ ನನಗೆ ಸಹಕಾರ ನೀಡಿದಂಥ ಮೀಡಿಯಾಕ್ಕೂ, ಎಲ್ಲ ಇಲಾಖೆ ಅಧಿಕಾರಿಗಳಿಗೂ, ನನ್ನ ಮಿತ್ರರಿಗೂ, ನನ್ನ ಸಾಕ್ಷಿದಾರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೇನೆ ರೀ. ನನ್ನ ಹೆಸರು ರಾಜೇಶ್ ಸಾಬ್ ಇಮಾಮ್ ಸಾಬ್ ಚಪ್ಪರ್ ಬಂದ್ರಿ, ರಿಟೈರ್ಡ್ ಟೀಚರ್ ಫ್ರಮ್ ಗದಗ. ಇವತ್ತೇನು ನ್ಯಾಯಾಲಯ ಏನೈತಿ, ಜಜ್ಮೆಂಟ್ ಏನೈತಿ, ಈ ಜಜ್ಮೆಂಟ್ ಯಾಕಪ್ಪ ಅಂದ್ರೆ ಹೆಣ್ಮಕ್ಳು ಭಾಳ ಖುಷಿ ಪಡ್ಬೇಕು ಈ ಜಜ್ಮೆಂಟ್ದಿಂದ. ಯಾಕಪ್ಪ ಅಂತಂದ್ರೆ ಯಾವುದೇ ಪ್ರತಿಯೊಬ್ಬ ಹೆಣ್ಮಗಳು ಗಂಡನ ಮನೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಏನೈತಿ, ಅಲ್ಲಿ ಹೋದಂಥ ಹೆಣ್ಮಗಳು ವರದಕ್ಷಿಣೆ ಕಿರುಕುಳ ಸಾಮಾನ್ಯವಾಗಿ 100ಕ್ಕೆ ಏನೈತಿ 60-70% ಅಂತರೂ ಇರುವುದೇ. ಅದರಲ್ಲಿ ಏನೈತಿ ಈ ಜಜ್ಮೆಂಟ್ ಅಂತೂ ಏನೈತಿ ಪ್ರತಿಯೊಬ್ಬರು ಹೆಣ್ಮಕ್ಳು ಏನೈತಿ ಧೈರ್ಯದಿಂದ ಏನೈತಿ ಕೋರ್ಟಿಗೆ ಬಂದು ಕಂಪ್ಲೇಂಟ್ ಕೊಟ್ರಿಪ್ಪ ಅಂತಂತಂದ್ರೆ ನಿಮಗೇನೈತಿ ನ್ಯಾಯ ಸಿಗ್ಲಾಕ ಏನೈತಿ ಸ್ವಲ್ಪ ಟೈಮ್ ಹಿಡಿಬೋದು. ಆದರೆ ಹಿಂದೆಲ್ಲ ನ್ಯಾಯ ಅಂತ ಸಿಗ್ತೈತಿ. ಬಟ್ ಏನೈತಿ ಸತ್ಯ ಐತಿ ಅಂತ ತೋರಿಸ್ಲಿಕ್ಕೆ ನಮಗೆ 5 ರಿಂದ 6 ವರ್ಷ ಟೈಮ್ ಬೇಕಾಯಿತು.
ಬಟ್ ಏನೈತಿ ನ್ಯಾಯ ಸಿಕ್ಕಿದೆ, ಬಟ್ ಅವರು ಖುಷಿಯಾಗಿದ್ದಾರೆ. ಏನೈತಿ ಜಜ್ಮೆಂಟ್ ಸಮಾಜಕ್ಕೆ ಒಂದು ಉತ್ತಮವಾದಂಥ ಜಜ್ಮೆಂಟ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಇದು ಕೋವಿಡ್ನಲ್ಲೇ ಆಗಿತ್ತು. ಹೌದ್ರಿ, ಹೌದು, ಯಾರು ಹೊರಗೆ ಹೋಗ್ತಾ ಇಲ್ಲ. ಹೌದ್ರಿ, ಹೆಂಗಿದು ಅವರು ಅವ್ರಿಗೆ ಗುಳಿಗೆ ತೊಗೊಂಡಿದ್ದಕ್ಕೆ ಆರೋಪ ಮಾಡಿದ್ದು, ಹೌದ್ರಿ, ಫೋನ್ ಮಾಡಿದ್ದು, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು, ಹೆಂಗೆ ಸಾಬೀತಾಯ್ತು? ಇದು ಮೆಡಿಕಲ್ ರಿಪೋರ್ಟ್ ಏನೈತಲ್ಲ, ಮೆಡಿಕಲ್ ರಿಪೋರ್ಟ್ ಏನೈತಿ ಮತ್ತು ಆ ಬಾಡಿಗೆ ಆದಂಥ ಗಾಯಗಳನ್ನು ಏನೈತಿ ಬ್ಲಡ್ ಇಂಜುರಿನೂ ಆಗಿದ್ದು ರೀ, ಸಾಕಷ್ಟು ಬ್ಲಡ್ ಇಂಜುರಿನೇ ಆಗಿತ್ತು. ಬಟ್ ಏನೈತಿ ಮೆಡಿಕಲ್ ರಿಪೋರ್ಟ್ದಿಂದ ಏನೈತಿ ಪೂರ್ತಿ ಏನೈತಿ ಸಾಬೀತಾಗೈತಿ. ಇದು ಏನಪ್ಪ ಅಂತಂದ್ರೆ ಇದು ಇಟ್ ಈಸ್ ಮರ್ಡರ್ ಅಂತ ಹೇಳ್ಬಿಟ್ಟು. ಆಮೇಲೆ ಏನೈತಿ ಇವರು ಏನೈತಿ ನ್ಯಾಯಾಲಯ ಏನೈತಿ ಎಲ್ಲ ಸಾಕ್ಷಿಗಳನ್ನು ಪರಿಗಣಿಸಿ ಏನೈತಿ ಇವತ್ತು ಜಜ್ಮೆಂಟ್ ಕೊಟ್ಟಿದೆ. ಇವತ್ತು ಹೌದು, ಹೌದು ರೀ. ಸಮಾಜಕ್ಕೆ ಏನೈತಿ ಒಂದು ಎಚ್ಚರಿಕೆ ಕೊಟ್ಟಿದೆ ಕೋರ್ಟು. ಏನೈತಿ ತಪ್ಪು ಮಾಡೋರಿಗೆ ಏನೈತಿ ಒಂದು ಸಂದೇಶ ಕೋರ್ಟ್ ಒಂದು ತೀರ್ಪಿನ ಮುಖಾಂತರ ಕೊಟ್ಟಿದೆ. ಏನಪ್ಪ ಅಂತಂದ್ರೆ ಏನೈತಿ ತಪ್ಪು ಮಾಡೋನು 10 ಸರಿ ವಿಚಾರ ಮಾಡಬೇಕು, ಆ ಥರ ತೀರ್ಪು ಕೊಟ್ಟಿದೆ. ಇವತ್ತು ಒಟ್ಟರಿಗೆ 6 ಮಂದಿಗೆ ಏನೈತಿ ಜೀವಾವಧಿ ಶಿಕ್ಷೆ ಆಗಿದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।